ತರಿಸಿದವರು? ನಾನು ಕುಮಾರ. ಹೀಗೆ ಬಾ. ತನಯ ಕುಮಾರ, ದುರ್ಯೋಧನ ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ. ಮಾತೆಯ ಮಾತನು ಮಾತೆಯ ಮಾತನು ಆಲಿಸು ಕುಮಾರ, ದುರಧೀರನೇ ಧೈರ್ಯದಿ ಬಾಳೆ. ದುರಧೀರನೇ ಧೈರ್ಯದಿ ಬಾಳೆ, ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ. ಪಾಂಡವರೊಳು ನೀ ವೈರವಗಲೇ, ತನಯ ಕುವರ ಕಂದ. ಪಾಂಡವರೊಳು ನೀ ವೈರವಗಲೇ, ಪಾಂಡವರೊಳು ನೀ ವೈರವಗಲೇ, ರಾಜ್ಯವನೇ ಸ್ನೇಹದಿ ಬಾಳೆ. ರಾಜ್ಯವನೇ ಸ್ನೇಹದಿ ಬಾಳೆ, ರಾಜ್ಯವನೇ ಸ್ನೇಹದಿ ಬಾಳೆ. ರಾಜ್ಯವನೇ ಸ್ನೇಹದಿ ಬಾಳೆ, ಭಾರತ ಕುಲ ತಿಲಕ, ಓ ತನಯ ಭಾರತ ಕುಲ ತಿಲಕ. ತನಯ ಕಂದ. ನಾನು ನಿನ್ನ ಹೆತ್ತ ತಾಯಿ. ಹೇಗೆ ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೇ ನಿನಗೆ? ನಾನು ಅಗಣ್ಯ ರಥೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ಏನೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆ. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಕಂದ, ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದ ಕಂಬನಿ ಬಿದ್ದರೂ ಕೂಡ ಈ ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಎಂದು ನಾನು ಭಾವಿಸಿದ್ದೇನೆ. ನನ್ನ ಮಾತನ್ನು ಕೇಳಬೇಕನೆ, ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ನಿನ್ನ ಸುಖ ಸಂಪದೆಗಳನ್ನು ನೋಡುವ ಸಲುವಾಗಿ ಮುಚ್ಚಿರುವ ಈ ಕಣ್ಣುಗಳಿಂದ ರಕ್ತದ ಹನಿಗಳು ಸುರಿಯದಿರಿ ಮಗನೇ, ಸುರಿಯದಿರಲಿ. ತಾಯ ಪ್ರೇಮವು ಪವಿತ್ರವಾದುದು. ಆಕಾಶಕ್ಕೆ ಅಂತರವಿರುವುದು, ಸಾಗರವು ಬತ್ತುವುದು, ನಕ್ಷತ್ರಕ್ಕೆ ಎಣಿಕೆ ಇದ್ದರೂ ಆದರೆ ಆದರೆ ಮಾತೃ ಪ್ರೇಮವು ಅನಂತ, ಅಗಾಧ, ಅಗಣ್ಯ.
ಅಬೋಧ ಬಾಲಕರಂತೆ ಆ ರತ್ನವನ್ನು ಭೂಮಿಯಲ್ಲಿ ಹೊಡೆಯಬೇಡ. ನನ್ನ ಮಾತನ್ನು ಕೇಳಿ ಪಾಂಡವರನ್ನೇ ಸಂಧಿಗೆ ಸಂಬಂಧಿಸಿ ಚತುರ್ದಶ ಭುವನಗಳಲ್ಲಿ ಹುಡುಕಿದರು. ಈ ತಾಯಿಯಂತಹ ಬಂಧುವು, ಹಿತೈಷಿ, ಸ್ನೇಹಿತೆಯು ಮತ್ತಾರೂ ದೊರಕುವುದಿಲ್ಲ. ನಾನು ಹೇಳುತ್ತಿರುವುದು ಇದಕ್ಕೋಸ್ಕರವಾಗಿ. ಈಗಲಾದರೂ ಪಾಂಡವರಿಗೆ ಅರ್ಧ ರಾಜ್ಯವನ್ನು ನೀಡಿ ಸಮಾನ ಭಾವದಿಂದ ಭೂಮಿಯನ್ನು ಪುನಃ ಅದೇ ಮಾತು. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ಇಲ್ಲ. ಈ ದುರ್ಯೋಧನನು ಧರ್ಮಚ್ಯುತನ ಆಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವವರು ಯುದ್ಧವನ್ನು ಮಾಡಿ ಅದನ್ನು ಪಡೆಯಲಿ. ಕೃಷ್ಣ, ಇದೇ ನನ್ನ ಕಡೆಯ ಸಂದೇಶ. ನಾವು ಸಮರಯಜ್ಞ ದೀಕ್ಷಿತರು. ಆ ಪಾಂಡವರು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರ ರಥಿಕರ ಘೋಷದಲ್ಲಿ. ಸಂಧಾನದಿಂದೆದ್ದಿಗೂ ರಾಜ್ಯ ದೊರಕದು. ಇನ್ನೇ ನಿಂತಿರುವೆಲ್ಲ, ನೀನಿನ್ನು ತೊಲಗಬಹುದಲ್ಲ. ನನಗಿನ್ನು ಸಮಯವಿಲ್ಲ. ದುರ್ಯೋಧನ, ನಿಲ್ಲು 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 ಕುಮಾರ. ಸಮಯವಿಲ್ಲ, ಸಮಯವೇ ಇಲ್ಲ. ಅಯ್ಯೋ ಅಯ್ಯೋ, ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯವೇ ಇಲ್ಲಿಯದು. ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಅಯ್ಯೋ ಮನುಷ್ಯ, ನಿನಗೆ ಸಮಯವೆಲ್ಲಿಯದು? ಅಯ್ಯೋ ಅಯ್ಯೋ ದಮೋಗ್ಯ ಕುಮಾರ, ಇಷ್ಟೊಂದು ಆಸೆಯಿಂದ ಕೂಡಿದವನಾಗಿ ಅಖಂಡ ಸಾಮ್ರಾಜ್ಯವನ್ನು ನೀನು ಆಳುವೆಯ? ಇಲ್ಲ, ಅದು ಸಾಧ್ಯವೇ ಇಲ್ಲ. ಇದರಿಂದ ನೀನು ನಾಶ ಹೊಂದುವೆ. ನಿನ್ನೊಡನೆ ಇದೇ ಕುರುಕುಲವೇ ನಾಶವಾಗುವುದು. ನಾನು ಮಾತ್ರ ಅನನ್ಯಗತಿಗಳಾಗಿ ಕಣ್ಣೀರು ಸುರಿಸುತ್ತಾ ಕುಳಿತುಕೊಳ್ಳಬೇಕಾಗಿ. ಹೇ ವಿಧಾತ, ಈ ಗಾಂಧಾರ ಲಲಾಟದಲ್ಲಿ ಇದೆಂತಹ ಕರ್ಣಕಥೆಯನ್ನು ಬರೆದೆ ದೇವ, ಇದೆಂತಹ ಕರ್ಣಕಥೆಯನ್ನು ಬರೆದೆ. ಅನರ್ಥವಾಯಿತು ವಾಸುದೇವ. ಏಕೆ, ಏನಾಯ್ತು? ಆ ದುರಾತ್ಮರು ಬಂಧಿಸಲು ತಂತ್ರವನ್ನು ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ಕೃಷ್ಣನನ್ನು ಬಂಧಿಸಲು ಯಾರಿಗೆ ಸಾಧ್ಯ? ಪರಮಾತ್ಮ, ಜನಾರ್ದನ, ವಾಸುದೇವ, ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳುವೆನು ಸ್ವಾಮಿ. ಮೊದಲು ಈ ಸ್ಥಳವನ್ನು ಬಿಟ್ಟು ಹೊರಡು. ಸಜ್ಜರಿಂದ ಪರಿತ್ಯಕ್ತವಾದ ಈ ದೇವರನ್ನೇ ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಗಾಂಧಾರಿ ದೇವಿ, ದರ್ಪಾಂಧನಾದ ಒಬ್ಬ ದುರ್ಯೋಧನಿಗೆ ಎದುರಿ ನಾನಿಲ್ಲಿಂದ ಪಲಾಯನ ಮಾಡಲೆ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಈ ಕೃಷ್ಣನು ಒಬ್ಬ ದರ್ಪಾಂಧನಾದ ಸಾಮಾನ್ಯ ಮನುಷ್ಯನಿಗೆ ಎದುರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂಬುದನ್ನು ನೀನು ತಿಳಿದಿರುವೆ. ಇದರಲ್ಲಿರುವ ಕೋಟಿ ಅಂಶಗಳಲ್ಲಿ ಒಂದು ಅಂಶ ಹೊರಟರೆ ಸಾಕು, ಜಗತ್ತಿನ ಪ್ರಳಯ ಪ್ರಾರಂಭವಾಗುವುದು. ಆಕಾಶ ಗ್ರಹ ತಾರೆಗಳು ಮಕ್ಕಳ ತಿರುವುಗಲ್ಲಿನಂತೆ ಕುಣಿಯತೊಡಗುವರು. ಕೋಟಿ ದುರ್ಯೋಧನರು ಗತ ಪ್ರಾಣರಾಗಿ ಮಣ್ಣಿನಲ್ಲಿ ಹೊರಡುವರು. ಇಂತಹ ನಾನು ಒಬ್ಬ ಬಲಹೀನನಾದ ಕೌರವನಿಗೆ ಭೀತನಾಗಲೇ ತಾಯಿ? ಭಯವಿಲ್ಲ ಪ್ರಭು, ಭಯವಿಲ್ಲ. ದಾನ ವಿಜಯ ಯದುಪತಿಗೆ ಶತ್ರುಗಳ ಭಯವೇ, ಜಗದ್ರಕ್ಷಕನಿಗೆ ಪರಾಪಕ್ಷದ ಪರಾಜಯವೇ, ಗದಾಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆಯೇ. ಭಯಕ್ಕಾಗಿ ಹೇಳುತ್ತಿಲ್ಲ ನನ್ನಪ್ಪ, ಆದರೆ ನನ್ನ ಸಮ್ಮುಖದಲ್ಲಿ ನನ್ನ ಗುರುವಿನ ಅವಹೇಳನವನ್ನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗರ ಪುತ್ರ ಕೈಯಿಂದ. ನೀನು ಎಷ್ಟೇ ಆದರೂ ಭಕ್ತ ಪರಾಧೀನಲ್ಲವೇ ಸ್ವಾಮಿ? ಹೋ ಪಾಂಡುರಂಗ ಪ್ರಭಾ ವಿಠಲ ವೇಣುಗೋಪಾಲ ರುಕ್ಮಿಣಿ
ಮಾಡು ದೇವ, ತ್ಯಾಗ ಮಾಡು. ಹೇಳು ತಾಯಿ, ಇಂದು ನಿನ್ನ ಸಲುವಾಗಿ ಇಲ್ಲಿಂದ ನಾನು ಹೇಳಿಯಂತೆ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರ ಆಸೆಯಿಂದ ಹೀಗೆ ಬಂದೆನು, ಅದು ದೀಪವನ್ನು ನಂದಿಸಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಕಾಲದಲ್ಲಿ ಕೌರವನ ಅಹಂಕಾರವು ನಾಶವಾಗಲಿ. ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರವನ ಔದತ್ಯವು ನನ್ನ ವರದ ಗೆಳೆತನದ ಹಸ್ತವನ್ನು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯು ಅಶಾಂತ ವಾತಾವರಣದಿಂದ ಕೂಡಿತು. ನನ್ನ ಹೃದಯದ ಕಪೋತ್ತವು ಶಾಂತಿ ಮತವೆಂಬ ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ಇಲ್ಲಿಂದ ಹೇಳಿಯಂತೆ ಪಲಾಯನ ಮಾಡುವೆನು. ಎಲ್ಲಿಗೆ ಪಲಾಯನ ಮಾಡುತ್ತಿವೆ? ನಿಲ್ಲುವಂತದ್ದು. ಕತಿ ಬೇಗೈಸು ಯೋಧನನೆ ತೋರಿ ಗಜಾತಿಗಳು ಸೈರನೆ. ಕತಿ ಬೇಗೈಸು ಯೋಧನನೆ ತೋರಿ ಗಜಾತಿಗಳು ಸೈರನೆ. ಅದೇ ಕಿತ್ತು ಮಗಳುವೆ, ಅದೇ ಮಾತ ಮಗಳುವೆ, ಅದೇ ಕಿತ್ತು ಮಗಳುವೆ, ಅದೇ ಮಾತ ಮಗಳುವೆ. ಕುಲಹೀನ ಕುಲ ಮರತೆಯ ದುರಗಳು ಕಡಿಯದೆ ಬಿಡುವೆನೆ. ಕದನದಲ್ಲಿ ನಿನ್ನ ಮದವ ನಡಗಿಪೆ, ಕದನದಲ್ಲಿ ನಿನ್ನ ಮದವ ನಡಗಿಪೆ. ಚದುರರಿಯ ಮರುಳೆ ಮಂದ ಮರಿಯದೆ ಮುಂದನರಿಯದೆ, ಮಂದ ಮರಿಯದೆ ಮುಂದನರಿಯದೆ ಗಂಧುಗವ ಪಡಿತೆ. ಛೇ ಸಾರಿ ನಾವು ಸೈಕೈಗೆ ನಿನ್ನ ಮೋಸ. ಛೇ ಸಾರಿ ನಾವು ಸೈಕೈಗೆ ನಿನ್ನ ಮೋಸ. ಸೈರಿಸಬಲ್ಲವರಾಯ್ದ, ಸೈರಿಸಬಲ್ಲವರಾಯ್ದ. ಪರಮ ಪುರುಷನೆಂಬ ಬಿರುದನ್ನು ಪಡವಿಯು ಅಡಗಿದೆ ಕೆಡಿಸೆನು. ಪರಮ ಪುರುಷನೆಂಬ ಬಿರುದನ್ನು ಪಡವಿಯು ಅಡಗಿದೆ ಕೆಡಿಸೆನು. ಕತಿ ಬೇಗೈಸು ಯೋಧನನೆ, ಬೇಗೈಸು ಯೋಧನ ಕೋರಿ ಗಜಾತಿಗಳು ಸೈರಣೆ. ಇದು ಸೈರಣೆ, ಸೈರಣೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನು ಆಗಲೇ ನಿರ್ಣಯಿಸಿ ಮುಖ್ಯ ಸಲಹೆ ಇತ್ತಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳುವ ಬದಲು ಸಾರ್ವಭೌಮ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆ ನಿಂತಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವಿದು. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರವಾಗಿಯೇ ಸ್ವೀಕರಿಸುವೆನು. ಸಹೋದರ ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು ಸಹೋದರ. ವಂದಿಸು ಈ ಕೃಷ್ಣನನ್ನು. ಮಂದಮತಿಗಳಿರ ನಿನ್ನನ್ನು ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನರಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕಾರಣ ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವವೇ ಯೋಚಿಸಿ ನೋಡು. ಪರಮಾತ್ಮ, ನಾನು ಎಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಸುಕುಮಾರವಾ, ಸುಕುಮಾರವಾ, ದುರಧೀರ ಸುಕುಮಾರವಾ. ವಾಸುದೇವ,
ಕರ್ಣ ಸುಕುಮಾರ ಬಾ ದುರದೀರ ಸುಕುಮಾರ ಬಾ ಕುಲಹೀನ ನಲ್ಲ ಕೇಳೆನ್ನ ಮಾತ ಕುಲಹೀನ ನಲ್ಲ ಕೇಳೆನ್ನ ಮಾತ ರವಿ ಅಂಶದಲವತರಿಸಿದವ ಸುಕುಮಾರ ಬಾ ದುರದೀರ ಸುಕುಮಾರ ಬಾ ಕರ್ಣ ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನೇ ಮಾತೆ ನಿನ್ನವಳು ಕುಂತೆ ವರ ಪಾಂಡವರ ಜನನೇ ಬರೆಯ ಬೆಳಗುವ ರವಿಯ ಕರುಣಗೆ ಬರೆಯ ಬೆಳಗುವ ರವಿಯ ಕರುಣಗೆ ಮಹಾಮಹಿಮನೆಂದೆನಿಸಿದರೆ ವರ್ಣಿಸಿದರೆ ಸುಕುಮಾರ ದುರದೀರ ಸುಕುಮಾರ ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಕರ್ಣ ಕರ್ಣ ತಳಮಳ ವೇದಕ್ಕೆ ಮನದ ಚಿಂತೆ ತೊರೆ ಅಮಿತ ಭುವನದು ಕೀರ್ತಿಯ ಪಡೆದೆ ಘನತರವೆನಿಸಿದೋ ಮೇದಿನಿಯೊಳು ನೀ ಘನತರವೆನಿಸಿದೋ ಮೇದಿನಿಯೊಳು ನೀ ಮಹಾಮಹಿಮನೆಂದೆನಿಸಿದರೆ ಬರಲಿಸಿದರೆ ಸುಕುಮಾರ ದುರದೀರ ಸುಕುಮಾರ ದುರದೀರ ಕರ್ಣ ರಾಜಾದಿರಾಜನೆನಿಸಿಕೊಂಡು ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ಅಂಶ, ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ತಾವು ಹೇಳುತ್ತಿರೋದು ಆಶ್ಚರ್ಯವಾಗಿರುವುದಲ್ಲ. ಓಹೋ, ಮರೆತಿದ್ದನು. ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಾಯಲೋಸ್ಕರವಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ. ಪರಮಾತ್ಮ, ಪರಮಾತ್ಮ, ಕರ್ಣ, ದೇವಾ ಸೋದನೆಯೇ ಪಾಪಿಯಾದೆ ಪರಿತಾಪದಿಂದಾದೆ ದೇವಾ ಸೋದನೆಯೇ
ವನವಾಸದಲ್ಲಿ ಅವರನ್ನು ಯುದ್ಧ ಮಾಡಿದರೆ ರವರವಾಂತಿ ನರಕವು ಪ್ರಾಪ್ತಿಯಾಗಿದ್ದಿಲ್ಲವೇ ದೇವ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು ಉತ್ಸಾಹ ಪರಿತಾನಾದ ನನಗೆ ಇಂಥ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಪಾಂಡುಕುವರರ ಸೇರುತ್ತ ನೀನು ಪಾಂಡುಕುವರರ ಸೇರುತ್ತ ನೀನು ದರೆಯಲು ಕೊಡೈ ಧರ್ಮದಿ ನಿರುತ ಅನುಜರ ಸೇರೈ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ನೀ ಬಾರೈ ಸುರಚಿರ ಸರದರ ಸರಳರ ಪೊರೆವನೆ ಸುರಚಿರ ಸರದರ ಸರಳರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ ಕಾಲಸೂರನಿ ನಾಂದಿಯ ಬಿರುದ ಕರ್ಣ ಕರ್ಣ ಕಾಲಸೂರನಿ ನಾಂದಿಯ ಬಿರುದ ಮೆರೆಸಿದ ನಿಜ ವರಗುಣಶೀಲ ವರಯಿತ ಪ್ರೇಮಿ ಸುಕೃತಗಾಮಿ ವರಯಿತ ಪ್ರೇಮಿ ಸುಕೃತಗಾಮಿ ಬಾಲಿಸ್ವಾಮಿ ಸುರಚಿರ ಸರದರ ಸರಣರ ಪೊರೆವನೆ ಸುರಚಿರ ಸರದರ ಸರಣರ ಪೊರೆವನೆ ಮಾತನು ಪ್ರೇಮದಿ ಲಾಲಿಸುವೀರ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು. ಈಗಲೂ ನನ್ನ ಜೊತೆಯಲ್ಲಿ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡವುವೆನು. ಅವರಿಂದಲೂ ಸಾಮಾಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ತಾವು ಹೇಳುತ್ತಿರುವುದು ಸತ್ಯವಾಗಿದ ಪಕ್ಷದಲ್ಲಿ ಭೀಮ ಅರ್ಜುನರು ನನ್ನನ್ನು ನೋಡಿದ ಹಾಗಲೆಲ್ಲ ಸೂತ ಈನ ನೀಚ ಕುಲದವನೆಂದು ಆಲಿಸುತ್ತಿರುವರಲ್ಲ, ನಾನಿಂಥವನೆಂಬ ವಿಚಾರವೂ ಅವರಿಗೆ ತಿಳಿಯದೇ ದೇವ. ತಿಳಿಯದು ದೇವ, ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ಪಾಂಡವರಾದ ನಿನ್ನ ಸಹೋದರರಿಗೂ ಸಹ ತಿಳಿಯದು. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನಾರು ತಿಳಿಸಲಾರೆ ಎಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ನಾನು ಇದುವರೆವಿಗೂ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿರಲಿಲ್ಲ. ಈ ತಾನೇ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿತಕ್ಕವದಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾರು ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೈನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ ಕುಂತಿ ದೇವಿ ಮಾತೃದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶಪತಾಸ್ತ್ರವನ್ನು ಪಡೆದ ನನಗೆ ಪರಮ ವೈರಿ ಎನಿಸಿದ ಪಾಶಪತಾಸ್ತ್ರವನ್ನು ಪಡೆದ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿತ್ತರು ಅಪಜಯವನ್ನು ಹೊಂದದ ನನಗೆ ಪರಮ ವೈರಿ ಎನಿಸಿದ ಅರ್ಜುನನು ನನ್ನ ಸಹೋದರನೇ.
ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನಲ್ಲ. ನಿನ್ನ ಶಿರಸು ಈ ಭೂಮಿ ಮೇಲೆ ಬಿದ್ದು ರಕ್ತದ ಮಡಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ತಾನೇ ನೋಡಲಿ? ಯಾವ ಪೂರ್ವದ ಪಾಪದ ಫಲದಿಂದ ಸೂತನೆಂಬ ಅಪವಾದದ ಆವತಿಗೆ ಸಿಕ್ಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂದು ಹೊರಗದವರು ಯಾರೆಂದು ತಿಳಿದೇ ವ್ಯಥಪಡುತ್ತಿದ್ದ ನನಗೆ ಈಗ ಬಂದು ಹೊರಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂಥ ಸಂಕಟ! ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರರಾದ ನೀನು ಪಾಂಡವರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ಅಯ್ಯೋ ಕೊಲ್ಲಲೇ ಪಾಂಡು ಕುಮಾರರ ದುರಗಲ್ಲ ತಮ್ಮವಿರಲ್ಲ ಕೊಲ್ಲುವುದೇ. ಕೊಲ್ಲದ ವಿಧರೆ ಕೌರವೇಂದ್ರನು. ಅಯ್ಯೋ ಕೊಲ್ಲದ ವಿಧರೆ ಕೌರವೇಂದ್ರನು ಈ ವಿಳೆಯಲ್ಲಿ ಸುಖ ಸಂಪತ್ತಿನ ಬಾಳದೆ ಚಲದು ಪಾರ್ಥನರುಂಡವಂ ಧರಿದು ಚಲದು ಪಾರ್ಥನರುಂಡವಂ ಧರಿದು ಮತ್ತೋನಿಗೆ ಮಮ ಸ್ವಾಮಿಗೆ ಆನಂದವಂ ಚಲಿಸಲ್ಕಾಗದೆ ಪಾರ್ಥನ ಘೋರ ಸರೆಗೆ ನಾಂ ತುತ್ತಾಗಲೇ. ಸಾಯಲೇ ಅಪಮಾನ 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 ಅಪಮಾನ. ಕರ್ಣ, ನೀನು ರಾಜಸಭೆಯಿಂದ ಹೊರಗೋದ ಕೂಡಲೇ ಎಲ್ಲರೂ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಿದುದನ್ನು ಕೇಳಿದರೆ ಛೆ ಛೆ. ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ಕೌರವರು ನಿರ್ಭಯದಿಂದ ಈ ರೀತಿ ನಡೆದುಕೊಳ್ಳುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ್ಯ ಶಬ್ದವನ್ನಾಡಲು ಅವರು ಹಿಂಜರಿಯುತ್ತಿಲ್ಲ. ದುರ್ಯೋಧನನು ಇವೆಲ್ಲವನ್ನೂ ಕೇಳಿದವರು ಕೇಳದವನಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆಷ್ಟೊಂದು ದುಃಖ ಗೊತ್ತಿ. ಸ್ನೇಹದಲ್ಲಿ ವಂಚನೆ, ನಿಜವಾಗೂ ನನ್ನ ರಕ್ತವು ಕುದಿಯುತ್ತಿರುವ ಸಂಗತಿ ಏನು ನಡೆಯಿತು? ಪರಮಾಚನೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಗೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಹೆಬ್ಬುಲಿಯಂತೆ ಹಾರ್ಮಣಿಸುತ್ತಾ ಭೀಷ್ಮ ದ್ರೋಣಾದಿಗಳನ್ನು ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತ ರಾಜರುಗಳಿಗೆ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ತನ್ನಿಚ್ಛೆಯನ್ನು ಪ್ರಕಟಿಸಿದನು. ಆಗ ಭೀಷ್ಮನು ಕುರು ಪಿತಾಮಹನು ಏನು ಹೇಳಿದನು? ಅಸೂಯೆಯಿಂದ ಆತನು ಹಾಗೆ ಹೇಳಿರಲಾರ, ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ನಾನು ಯಾವಾಗಲೂ ಸೈನಾಧಿಪತ್ಯಕ್ಕೆ ಆಸೆಪಟ್ಟವನಲ್ಲ. ದುರ್ಯೋಧನಲ್ಲಿ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ನೀನು ರಥವನ್ನೇರಿ
ಕೃಷ್ಣನೊಡನೆ ಹೋದೆಯಷ್ಟೇ. ಭೀಷ್ಮನು ಆ ಸಂಗತಿಯನ್ನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿ ನುಡಿಗಳಿಗೆ ನೀನು ವಶನಾದಿಯೋ ಏನೋ ಎಂದು ದುರ್ಯೋಧನನ ಸಂದೇಹ. ಸಂದೇಶ ಕುರುಕುಲದ ಅರಸರು ರಾಜಭಕ್ತರಾಗಬೇಕ. ಕುರುಕುಲದ ಅರಸರು ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿರಲಿಲ್ಲವೇ? ತಿಳಿದಿರುವರು. ಆದರೇನು, ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ರಹಸ್ಯದ ಹೊರತು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕಟ್ಟಕೂಡದೆಂದು ನಿರ್ಧಾರವಾಯಿತು. ನಾನು ಯಾವಾಗಲೂ ಇದಕ್ಕೆಲ್ಲ ಕಾರಣನೂ ಭೀಷ್ಮನು. ಯಾರಾದರೂ ಆಗಲಿ, ಆದರೆ ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರವರು? ಆ ದುರ್ವಾರ್ತನೆಗಳನ್ನು ನನ್ನ ಬಾಯಿಂದ ನುಡಿಯಲಾರೆ. ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸ್ವಾಮಿ ನಿಷ್ಠೆಯಲ್ಲಿರುವುದು ಎಂದು ನಿಂದಿಸಿದರು. ಅಯ್ಯೋ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತ ಮಾನವ ಜಾತಿ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟಿರುವರು. ಸಗುನಿ, ನಾ ಈ ಅಪಮಾನವನ್ನು ಎಷ್ಟು ಜನ ಸಹಿಸಲಿ? ಚಿಕ್ಕಂದರಿನಲ್ಲಿ ಹುಡುಗರು ಸೂತ ಕುಲದವನೆಂದು ನನ್ನ ಸಂಗಡ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಜಗತ್ಕರ್ತನಲ್ಲಿ ಭಿನ್ನಯಿಸಿಕೊಳ್ಳುತ್ತಿದ್ದನು. ಪರಮೇಶ್ವರ ಯಾವ ಪಾಪಕ್ಕಾಗಿ ನನ್ನನ್ನು ಸೂತ ಕುಲಕ್ಕೆ ತಳ್ಳಿದೆ ಎಂದು ರೋಧಿಸುವ ವೇಳೆಯಲ್ಲಿ ನನಗೆ ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದಿದ್ದನು. ನನ್ನ ಮಾನ ಅಪಮಾನಗಳು ಗುಣವನ್ನು ಅಂಬಲಿಸಿದೆ, ಕುಲವನ್ನಲ್ಲದೆ ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ನನ್ನ ಜನ್ಮದ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪರರಾದ ಆರ್ಯರು ನನ್ನ ಸಕಲ್ಪಿತ ಮರ್ಯಾದೆಯನ್ನು ಹೊರಗೂಡದ ಹೊರತು ಭಾರತಕ್ಕೆ ನಿಸ್ಕಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನ ಅವಾಚ್ಯ ಸ್ನೇಹವನ್ನು ನಿರಾಕರಿಸಿದುದರ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಶಸ್ತ್ರಾಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರವಾಗಿರುವಾಗ ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದ ಆಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಸ್ವಪಕ್ಷದಿಂದ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಾಧಾರಣ ಮಾಡು. ಏಕೆಂದರೆ ಭೀಷ್ಮಾದಿಗಳು ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿರುವಂತಿದೆ. ದುರ್ಯೋಧನನು ಗುರುಜನರ ಭಕ್ತಿಯಿಂದ ತಾಟಸ್ಥ್ಯ ಭಾವ ವಹಿಸುವನು. ಚಿಂತಿಸು ಕರ್ಣ. ದುರ್ಯೋಧನನಲ್ಲಿ ಇಂಥ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಸಖನಿ. ಭೀಷ್ಮರು ಪರಾಜಿತನಾಗವರೆಗೂ ನಾನು ಅಸ್ತ್ರಧಾರ್ಯಗಳನ್ನು ತೊಡುವುದಿಲ್ಲ. ನಾನು ನಿನ್ನಗಾಗಿ ಎಲ್ಲೆಲ್ಲಿ ಹುಡುಕಾಡಿದೆ, ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಗುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪೌರುತ್ತ ನನಗಿಲ್ಲ. ಪುನಃ ನೋಡುವೆನು, ಆಗ ನನ್ನ ತಪಸ್ಸವೇನೆಂದು. ನಿಲ್ಲು ಕಣ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಹಾರರ ಮಧ್ಯೆ ಪರತಳಿತರಾಗಿ ಕುಳಿತಿರುವ ಸೂತ ಕುಲದವರಿಗೆ ಸಂತೋಷ ಸುದ್ದಿ ಎಲ್ಲಿರುವುದು? ಇದೇನು ಶಕುನಿ, ಈ ದಿನ ಕಣ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಾಳವಾಗಿ ಯೋಚಿಸಿ ಕಣ್ಣನನ್ನು ಸೇನಾಧ್ಯಕ್ಷನನ್ನಾಗಿ ಮಾಡಲು ನಿರ್ಧರಿಸಿದ್ದನು. ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಏಕೆ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ನಿನ್ನ ಕರ್ಣನು ವೀರಪುರುಷನೇ ಇರಬಹುದು. ಆದರವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನರ ಅಪಮಾನವಾಗುವುದೆಂಬುದನ್ನ ಯೋಚಿಸಿರುವೆಯಾ? ಭಾರ್ಗವ ವಿಜಯನಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಅಶ್ವತ್ಥಾಮ, ಕೃತವರ್ಮ,
ಇವರೇ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿಯೂ ಅನರ್ಥವಾಗುವುದೆಂಬುದನ್ನು ನೀನು ಮರೆಯಬೇಡ. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷದವರು. ಅವರು ಅಸಮಾಧಾನಗೊಂಡರೆ ನಿನ್ನನ್ನು ಕೂಡ ತ್ಯಜಿಸಲು ಹಿಂಜರಿಯುವುದಿಲ್ಲ. ಅಲ್ಲದೆ ಭೀಷ್ಮಾದಿಗಳು ಕೋಪಗೊಳ್ಳುವರು. ನಿಧಾನವಾಗಿ ಯೋಚಿಸಿಕೊಡು ರಾಜ. ಹಾಗಾದರೆ ಈಗ ಏನು ಮಾಡುವುದು ಮಾವ? ಮತ್ತಿನ್ನೇನು, ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿದೆ. ಇದೀಗ ಹೆಚ್ಚಿಗೆ ಸಮಯವಿಲ್ಲ. ನೀನೀಗಲೇ ಹೋಗಿ ಆ ಕುರುಪಿತಾಮಹನನ್ನು ನೋಡು. ನಿನ್ನ ಸಲಹೆಯಂತೆ ನಾನೀಗಲೇ ಕುರು ಪಿತಾಮಹರನ್ನು ನೋಡುವೆನು. ಹೋಗು 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 ಮೂರ್ಖ, ಹೋಗು. ನಿನ್ನ ಸಮಾಧಿಯ ಮೇಲೆ ನಂದಾದೀಪವನ್ನು ಹಚ್ಚಿಸುವ ತನಕ ಈ ಶಕುನಿಗೆ ಎಲ್ಲಿ ಆನಂದ, ಎಲ್ಲಿ ನೆಮ್ಮದಿ, ಎಲ್ಲಿ ಮನಃಶಾಂತಿ? ನಿನ್ನ ಗೋರಿಯ ಮೇಲೆ ನಂದಾದೀಪ ಹಚ್ಚರುವ ತನಕ ಆನಂದವಿಲ್ಲ. ಆನಂದ ಈ ಶಕುನಿಗೆ ಪರಮಾನಂದ, ಈ ಶಕುನಿಗೆ ಪರಮಾನಂದ, ಆನಂದ. ಕೌರವ ಕುರಿಗಳ ಕೊಪ್ಪಿಸುವೆ, ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಗಳ ಕೊಪ್ಪಿಸುವೆ, ಆ ಕುರಿಗಳ ರಣದಲ್ಲಿ ಬಲಿ ಕೊಡುವೆ. ಸಂತಸ ಮಾಡುವೆ ಅನುಜರಿಗೆ, ಕೌರವರಿಗೆ ಅನುಜರಿಗೆ, ಆ ಕೌರವರಿಗೆ ಅಪಜಯವೋ ಆನಂದ. ಈ ಶಕುನಿಗೆ ಪರಮಾನಂದ, ಈ ಶಕುನಿಗೆ ಪರಮಾನಂದ, ಆನಂದ. ಕುರುಕ್ಷೇತ್ರದ ಸಂಗ್ರಾಮ, ನಿನ್ನ ಕುರು ವಂಶವೇ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ನಿನ್ನ ಕುರು ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಪಾಂಡವರಿಗೆ ಜಯವೋ, ಆ ಕೌರವರಿಗೆ ಅಪಜಯವೋ ಆನಂದ. ಈ ಶಕ್ತಿಗೆ ಪರಮಾನಂದ, ಈ ಶಕ್ತಿಗೆ ಆನಂದ. ಸೇರಿನ ಸರ್ಪದ ಎಡೆ ಎತ್ತಿ ಸರಸವನ್ನು ಆಡಲು ಬಯಸುವೆಯ. ಸೇರಿನ ಸರ್ಪದ ಎಡೆ ಎತ್ತಿ ಸರಸವನ್ನಾಡಲು ಬಯಸುವೆಯ. ನಾಂದಿಯ ನಾಡಿ ದುರ್ಯೋಧನ, ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಒಂದು ಹೃದಯಾನಂದವನ್ನು. ಆನಂದ ಈ ಶಕುನಿಗೆ ಪರ
ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾರು ದೇವ. ನನ್ನನ್ನು ಕೈ ಹಿಡಿದ ಪತಿಗಳಾದ ಭೋಗದ ವಸ್ತುವಿನಂತೆ ದ್ವೈತದಲ್ಲಿ ಪಣವಾಗಿ ಸೋತರು. ಸರ್ವರ ಸಮಕ್ಷಮದಲ್ಲಿ ಅಪಮಾನಿತರಾದ ತುಂಬಿದ ರಾಜನಗರನ್ನು ತ್ಯಜಿಸಿ ಅನಾಥ ಭಿಕ್ಷಿಕೆಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಕದ್ದ ಕಳ್ಳಿಯಂತೆ ಕೀಚಕನ ಮಾನಭಂಗವನ್ನು ಸಹಿಸಿದೆನು. ಇನ್ನಾದರೂ 4 ದಿವಸಕ್ಕೂ ಆಗಿರುವೆಂದರೆ ಅದು ನನ್ನ ದುರಾದೃಷ್ಟಕ್ಕೆ ಇಲ್ಲದಾಗಿ ಹೋಯಿತು. ಹೇ ದೇವ, ಇನ್ನು ಏನೇನು ಬರೆದಿರುವೆ ಈ ಪಾಂಚಾಲಿ ಲಲಾಟದಲ್ಲಿ ಸ್ವಾಮಿ, ಲಲಾಟದಲ್ಲಿ. ಪ್ರಿಯೇ ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗಳಾಗಿರುವಳು? ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರ ಹೊದಿಸುವೆ ನಾಂದೊಣಜಿ. ಪಾಂಚಾಲಿ, ಶೋಕವೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ, ಕಡು ದುರಾತ್ಮರವರ ಹೊದಿಸುವೆ ನಾಂದೊಣಜಿ. ಎನ್ ವೈರಿಗಳನ್ನು ತೆಗೆಯುವೆ ನಾಂದೊಣಜಿ. ಪಾಂಚಾಲಿ, ಹೇಳಿ ಸ್ವಾಮಿ, ಬರೆಯದೆಯ ಬಗೆಯದಲ್ಲಿ ಹೃದಯ ಬಿಸಿ ರಕ್ತದಲ್ಲಿ ನಿನ್ನ ಕಟ್ಟಿಸುವ ಮುಡಿಯ. ಪಾಂಚಾಲಿ, ಸಿಗಿದ ಬರೆಯದೆಯ ಬಗೆಯದಲ್ಲಿ ಹೃದಯ ಬಿಸಿ ರಕ್ತದಲ್ಲಿ ನಿನ್ನ ಕಟ್ಟಿಸುವ ಮುಡಿಯ. ಪಾಂಡವರ ಪತ್ನಿಯಂದರೆಸಿ ನೀ ದರೆಯೊಳ್, ಪಾಂಡವರ ಪತ್ನಿಯಂದರೆಸಿ ನೀ ದರೆಯೊಳ್, ಕೆಚ್ಚದೆಯ ನಾರಿಯ ದರೆಯೊಳ್, ಕೆಚ್ಚದೆಯ ನಾರಿಯಂತ್ರದ ನೀ ಬರೆಯೋ. ಶೋಕವೇಕೆ ಬಿಡು ಚಿಂತ ಮನದಿ, ಬಿಡು ಚಿಂತ ಮನದಿ, ಕಡು ದುರಾತ್ಮರವರನ್ನು ಹದಿಸುವೆ ನಾಂಬ್ರಣದಿ. ಎನ್ ವೈರಿಗಳನ್ನು ಸಿಗಿವೆ ನಾಂಬ್ರಣದಿ. ಏನಾಯಿತು ಪ್ರೇತಮೆ? ನಿಷ್ಕಾರಣವಾಗಿ ಅಳಿತಿರುವೆ ಏಕೆ? ಪ್ರಾಣೇಶ್ವರ, ಈ ಪಾಂಚಾಲಿಯು ನಿಷ್ಕಾರಣವಾಗಿ ಹಳುವುದಿಲ್ಲ ಸ್ವಾಮಿ. ಈ ಪಾಂಚಾಲಿ ಅಳುವಿಕೆಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ನಿಂದಿಸದೆ ಪ್ರತಿಯಾಗಿ ಅವರನ್ನಲ್ಲಿ ಶಿಕ್ಷೆ ಮಾಡಿ ಬರುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ ಪ್ರಿಯ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮರಕ್ಷಣೆಗೋಸ್ಕರವಾಗಿ ಅನ್ಯರ ಆಶ್ರಯ ಬೇಕು. ಹೇ ವಿಧಾತ, ಏತಕ್ಕಾಗಿ ಸೃಷ್ಟಿ ಮಾಡಿದೆ ಹೊಳಬೇಡ ಪಾಂಚಾಲಿ. ಸ್ತ್ರೀಯರ ಪ್ರಾಧಾನ್ಯತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಏನೆಂದು ಋಷಿಗಳ ಆಜ್ಞೆ? ಕೈ ಹಿಡಿದ ಪತ್ನಿಯನ್ನು ದ್ವಿಧದಲ್ಲಿ ಪಣವಾದ ಸೋಲುವಂತೆ ಋಷಿಗಳ ಆಜ್ಞೆ ಮಾಡಿರಲ್ಲವೇ? ಪತಿಗಳು 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 ತಪಸ್ಸು ಮಾಡಿ ಬೆಳೆಯಬೇಕು ನಿಮ್ಮ ಹೇಳಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾಗಿ ಈ ಹೇಳಿ ನಿಂದನೆಯು ಸಾಯುವ ತನಕ ಬಿಟ್ಟಿದ್ದಲ್ಲ ನಮ್ಮನ್ನು. ಛೆ ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಸಾರಿ ಕೇಳಿಕೊಳ್ಳಲಿಲ್ಲವೇನು? ಆಗಿದ್ದು ಆಗಿ ಹೋಯಿತು, ಅದನ್ನು ಬರೆತು ಬಿಡು. ಈ ದಿನ ದುಃಖಿಸಲು ಕಾರಣವೇನು ನನಗೆ ತಿಳಿಸಬಾರದೆ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವೇನು? ಪಾಪ, ನೀವೆಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲಿವೆ ಸ್ವಾಮಿ. ಆಜ್ಞೆ ಹೊರತು ಬೇರೇನೂ ಇಲ್ಲವಲ್ಲ. ಅದು ಹಿಂದಿನ ಮಾತು. ಈಗ ನಾನು ಯಾರು ಹಾಗಾದ ಅರ್ಥನೂ ಅಲ್ಲ. ಈ ಮಾತು ಸಂಧಿಯನ್ನು ಬಯಸುವವರು ಈ ಮಾತು ನಿಜವೇ ಸ್ವಾಮಿ. ಹಾಗಿದ್ದರೆ ಹೇಳಿ ಪ್ರಾಣೇಶ್ವರ, ನಾನಿಂದು ಹಸ್ತಿನಾಮೆ ಮಂದಿರದ ದೇವಿಯ ದರ್ಶನಕ್ಕಾಗಿ ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಅವಮಾನಿಸಿದಳು. ಎಷ್ಟರಲ್ಲೇ ಸಂಧಿ ಆಗುವುದು ಆಗಲಾದರೂ ನಿನ್ನ ಮುಡಿಯನ್ನು ಕಟ್ಟಿವೆ ಅಂದು ನನ್ನನ್ನು ನೋಡಿ ಅವಮಾನಿಸಿದಳು. ಕೇಕೆ ಹಾಕಿ ನಕ್ಕಳು. ಸ್ವಾಮಿ, ಈ ನಿಂದನೆಯನ್ನು ನಾನು ಹೇಗೆ ಸಹಿಸಲಿ ಸ್ವಾಮಿ, ಹೇಗೆ ಸಹಿಸಲಿ? ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ಅದರ ಉದ್ದೇಶವು ಸಂಧಿ ಆಗಿರಲಾರದು. ಗೋಪಿಕಾಂಗನಿಯರ ವಿಲಾಸ ವಿಭ್ರಮಣಗಳಲ್ಲಿ ಮಗ್ನಾದ ಯದುಪತಿಯು
ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯನ್ನು ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ಭಾವಿಸಿದೆನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಡಿಸಿರುವ ಮುಡಿಯನ್ನು ಕಟ್ಟುವುದಿಲ್ಲವೆಂದೇ ಹೇಳಿದನು ಸ್ವಾಮಿ. ಬಾಪು ಪಾಂಚಾಲಿ, ಬಾಪು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದೆನು. ಹೌದೌದು. ಜಾನೆ ಮುದ್ದಾಡುವೆನು ಪಾಂಚಾಲಿ, ಜಾನೆ ಮುದ್ದಾಡುವೆನು ಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾನೆ ಮುದ್ದಾಡುವೆನು ಪಾಂಚಾಲಿ. ಪ್ರಾಣೇಶ್ವರ, ಗುರುಕುಲದರ ಸರಕೆರ ಪುತ್ರನಗಳು ಕುರು ವಂಶವನೇ ನಾಶವಗೈವೆ. ಗುರುಕುಲದರ ಸರಕೆರ ಪುತ್ರನಗಳು ಕುರು ವಂಶವನೇ ನಾಶವಗೈವೆ. ತುಳದು ಶಾಸನ ನೋಡಲನ್ನು ಬಗೆದು, ತುಳದು ಶಾಸನ ನೋಡಲನ್ನು ಬಗೆದು ರಣಗಳು ಬಿರದರ ಶಿರವನ್ನು ತರಿಪೆ. ರಣಗಳು ದುರುಳರ ಶಿರವನ್ನು ತರಿಪೆ. ಜಾನೆ ಮುದ್ದಾಡುವೆನು ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾನೆ ಮುದ್ದಾಡುವೆನು ಪಾಂಚಾಲಿ. ಪಾಂಚಾಲಿ, ಹೃದಯ ಪರಿಭವ ಮರೆತೇನೆ, ಐದ ಶಪಥವನ್ನು ಮರೆಯುವುನೇನೆ. ಪಾಂಚಾಲಿ, ಹೃದಯ ಪರಿಭವವು ಮರೆತೇನೆ, ಐದ ಶಪಥವನ್ನು ಮರೆಯುವುದೇನೆ. ಚಿಂತೆಯು ಯಾತಕ್ಕೆ ದೃಪದ ಕುವರಿಯೇ, ಚಿಂತೆಯು ಯಾತಕ್ಕೆ ದೃಪದ ಕುವರಿಯೇ. ಬಿಚ್ಚಿದ ಮುಡಿಯನ್ನು ಕಟ್ಟುವ ಬಾರೆ, ಬಿಚ್ಚಿದ ಮುಡಿಯನ್ನು ಕಟ್ಟುವ ಬಾರೆ. ಜಾನೆ ಮುದ್ದಾಡುವೆನು ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಜಾನೆ ಮುದ್ದು ಜಾನೆ ನನ್ನ ಜಾನೆ ಮುದ್ದಾಡುವೆನು ಬಾರೆ. ಸಮಯವಿದೆ ದೇವ. ಪ್ರಾಣೇಶ್ವರ, ಪಾಂಚಾಲಿ, ಸಮಯವಿದೆ. ಶೃಂಗಾರಕ್ಕೆ ಭೀಮ ದೇವ. ಪಾಂಚಾಲಿ, ಸಮಯವಿದೆ. ಶೃಂಗಾರಕ್ಕೆ ಭೀಮ, ಸಮಯವಿದೆ. ಶೃಂಗಾರಕ್ಕೆ ಭೀಮ, ಒಲಿದವೀರ. ಸ್ವಾಮಿ, ಮಡದಿಯ ಮನವೇ ಒಲಿದವೀರ. ಸಮಯವಿದೆ. ಶೃಂಗಾರಕ್ಕೆ
ಸ್ವಾಮಿ ಚೆಲ್ಲುತ್ತ ದೇವ ಪಾಂಚಾಲಿ ಚೆಲ್ಲುತ್ತ ಪಾಂಚಾಲಿ ನಿಮಗೆ ನೆನಪಿದೆಯೇ ಇಂದೊಂದು ಸಾರಿ ಈ ಬಿಡಿಸಿರುವ ನನ್ನ ಬಿರುಗೋದಲು ನೋಡಿ ಇದು ಕುರುಕುಲಾಂತಕದ ಕರಾಳ ರಾತ್ರಿ ಎಂದು ತಾವು ಸಂಬೋಧಿಸಲಿಲ್ಲವೇ ಸ್ವಾಮಿ? ಪಾಪ, ಆದರೆ ಏನು ಮಾಡುವುದು, ನೀವೆಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ಆಜ್ಞೆ ಹೊರತು ಬೇರೇನೂ ಇಲ್ಲವಲ್ಲ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳ ಅಪೇಕ್ಷಿತ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮಾಡುವಂತ ಹೇಳಿಯಲ್ಲ ಹೇ ಭೀಮನು. ಪ್ರಾಣೇಶ್ವರ, ಪ್ರತಿಜ್ಞೆಯನ್ನು ಮಾಡಿದರೆ ಸಾಲದು, ಮಾಡಿದ ಪ್ರತಿಜ್ಞೆಯನ್ನು ಕಾರ್ಯರೂಪಕ್ಕೆ ತರಬೇಕೆಂಬುದೇ ಈ ಪಾಂಚಾಲಿಯ ಮನದಾಸೆ. ಆದರೆ ಏನು ಮಾಡುವುದು, ನಾನು ಹೇಳಲಿಲ್ಲವೇ ನನ್ನ ದುರಾದೃಷ್ಟ. ನೀವು ಅಣ್ಣನ ಆಜ್ಞಾಧಾರಕರೆಂದು ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಕಲಿ. ನಾನು ಆತುರದಿಂದ ಯುದ್ಧವನ್ನು ನಿರೀಕ್ಷಿಸುತ್ತಿರುವೆನು. ಧರ್ಮ ಪ್ರಯಾಣರಾದ ಯುಧಿಷ್ಠಿರರು ದುರ್ಯೋಧನ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಪಾಂಚಾಲಿ ಕುಲವೆಲ್ಲವ ಸೆಳೆಬೆಳೆಯುವೆ ನಮ್ಮ ಕಾಂತೆಯೇ. ಕುರುಕುಲವೆಲ್ಲವ ಸೆಳೆಬೆಳೆಯುವೆ ನಮ್ಮ ಕಾಂತೆಯೇ. ಕೌರವನ ಸಿಗಿದು ಬಗೆವಿನ ಐರಿಸ್ಯ ಈ ಪರಿಣತ ದುರದಳು ಐರಿಸ್ಯ ಈ ಪರಿಣತ ದುರದಳು ಸೈರಿಸ್ಯ ಈ ಪರಿಣಯ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪನೆಯನ್ನು ಕೇಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಪಾರ್ಥ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣರೆಂದು. ಮಾಡಲು ಕೆಲಸವಿಲ್ಲ ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮನ ಮಾಡುವುದು ನನಗೆ ಇದು ಸಾಧ್ಯವಾಗಿದೆ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಅದೇಕೆ ಪ್ರಾಣೇಶ್ವರ? ಈ ನಿಮ್ಮ ಪ್ರಶ್ನೆಗಳಿಗೆ ಬಿಡಿಸಿರುವ ಏನನ್ನು ಬಿರುಗುವುದಲು ಉತ್ತರಿಸುವುದಿಲ್ಲವೇನೋ ಪಾಪ. ಅಗ್ಗಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಷಯವನ್ನು ತಿಳಿಸಬೇಕೆಂದಿದ್ದನು. ಅದನ್ನು ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅವನು ಬೋಯಿಸಬಹುದು, ನಕುಲ ಸಹದೇವರು ಸುಮ್ಮನೆ ಇರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಾಯಕವೆಂದು ಭಾವಿಸಿದೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯಲ್ಲಿ ಬಾಗಿಲಿನಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು. ಅರ್ಜುನನ್ನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ. ಆದರೆ ಇನ್ನೊಂದು ಗಳಿಗೆ ನಾನು ಸಾಯಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅಥವಾ ಅರ್ಜುನನ ಸಹಾಯನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆಲ್ಲ ಸಾಕು ಗುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಕಿರಿ. ನನಗೆ ತೋರಿದನ್ನು ನಾನು ಮಾಡುವೆನು.
ಭೀಮಸೇನ, ಎತ್ತರ ನಡತೆ ಪ್ರೀತಿಸು, ಏತದ ನಡತೆ ಪ್ರೇಮಿಸು, ಆತುರದಿಂದೆ ಫಲವೇ ಇರುವುದೇ. ಭೀಮಸೇನ ಅಗ್ರಜ, ಧರ್ಮ ವಿಚಾರದ ಧರ್ಮವನ್ನರಿಯದೆ. ಅಗ್ರಜ, ಧರ್ಮ ವಿಚಾರದ ಮರ್ಮವನ್ನರಿಯದೆ ಕರ್ಮಕ್ಕೆ ಬಾಗಿದ ಕರ್ಮಕ್ಕೆ ಬಾಗಿದ ಏಕದ ನಡತೆ ಪ್ರೀತಿಸವು, ಆತುರದಿಂದೆ ಫಲವೇ ಇರುವುದೇ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಶಾಂತನಾಗು ತಮ್ಮ, ಶಾಂತನಾಗು. ಕೋಪ ಮಾಡಬೇಡವಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಮಾನಿನಿ ಮರದ ವೇದನೆ ನೀಗಿಸಿ ಸಮಯವಿದೆಂದರಿತೆಯ ಕರುಣಿ ವೇದಕ್ಕೆ ದುಗುಡವು. ಮಾನಿನಿ ಮರದ ವೇದನೆ ನೀಗಿಸಿ ಸಮಯವಿದೆಂದರಿತೆಯ ಕರುಣಿ ವೇದಕ್ಕೆ ದುಗುಡವು. ಧರ್ಮಜನೆಮ್ಮಯ ನಿರ್ಮಲ ಪ್ರಾತೃವು ಇರುವುದನುಚಿತ ಪರೀಕ್ಷಿಸದೆ ನಾನು ಮೇಲೆ ಧರ್ಮಜನೆಮ್ಮಯ ನಿರ್ಮಲ ಪ್ರಾತೃವು ಇರುವುದನುಚಿತ ಪರೀಕ್ಷಿಸದೆ ಸಹಿಪುದು ಮಗನನ್ನು ತಾಪವದರುವೆ. ಧರ್ಮದಿಂದ ಗದ ಕಾರ್ಯ ಸಾಧಿಸುವ ಕೋಮಲ ಹೃದಯನು ಕೊರಗಳಿಸಲಿಗೆ. ಧರ್ಮದಿಂದ ಗದ ಕಾರ್ಯ ಸಾಧಿಸುವ ಕೋಮಲ ಹೃದಯನು ಕೊರಗಳಿಸಲಿಗೆ. ಸಾರ ಸಾಕ್ಷಿ ಅರಿಯದ ಈ ಪರಿ, ಸಾರ ಸಾಕ್ಷಿ ಅರಿಯದ ಈ ಪರಿ ಏಕೆಂದು ನಿಂತು ಕೋಪಗಳನೆ. ಮಾನಿನಿ ಮರಣ ವೇದನೆ ನೀಗಿಸು ಸಮಯವಿದೆಂದರಿತೆಯ ಕರುಣೆ ಏತಕ್ಕೆ ದುಗುಡವು. ಇದಕ್ಕೇನು ಹೇಳುವೆ ಪಾಂಚಾಲಿ? ಪ್ರಾಣೇಶ್ವರ, ಧರ್ಮ ಧರ್ಮ ಎನ್ನುತ್ತಾ ಕ್ಷತ್ರಿಯರಾದ ನೀವುಗಳು ಯುದ್ಧವನ್ನು ಮರೆಯುವುದರಲ್ಲಿ ಅದಾವ ನ್ಯಾಯವಿರುವುದು ಸ್ವಾಮಿ. ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ಹೊಸರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಎದರಿ ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನೂ ಮಾಡುತ್ತಿರುವುದು. ಹಾಗಲ್ಲ ಸ್ವಾಮಿ, ಇಂದೊಂದು ಸಾರಿ ಈ ಸಂಧಿಯ ಪ್ರಸ್ತಾಪಕ್ಕೋಸ್ಕರವಾಗಿ ಕುಲಪುರೋಹಿತರಾದ ದೌಮ್ಯರನ್ನು ಸಂಧಿಗಾಗಿ ಕಳಿಸಿದೆ. ಆದರೆ ಅಲ್ಲಾಗಿ ಇದು ಮದುವೆಯ ಔತಣವಿಲ್ಲವೆಂದು ಅವಮಾನಕ್ಕೆ ಗುರಿ ಮಾಡಿಸಿದೆ. ಈಗ ಪುನಃ ಪರಮಾತ್ಮನನ್ನು ಸಂಧಿಯ ಪ್ರಸ್ತಾಪಕ್ಕಾಗಿ ಕಳುಹಿಸಿ ಅವಮಾನಕ್ಕೆ ಗುರಿ ಮಾಡಬೇಕಿಲ್ಲ ಎಂದು ಮನಸ್ಸಿಗೆ ವ್ಯಸನವಾಗುತ್ತದೆ ಸ್ವಾಮಿ. ಜಯ ಜಯ ಕೃಷ್ಣ, ಜಯ ಜಯ ರಘುಪತಿ. ಆಹಾ, ಏನೇ ಕೋಲಾಹಲ! ಅರ್ಜುನ, ಪರಮಾತ್ಮ ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ಸ್ವಾಮಿ,
ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರ ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಪ್ರಾಣೇಶ್ವರ ಶಾಂತರಾಗಿ ಸ್ವಾಮಿ. ಅದೋ ನೋಡು, ಯದುಪತಿ ಮುಗುಳ್ನಗೆ ಬೀರ್ತಾ ಇತ್ತಲೇ ಬರುತ್ತಿರುವರು. ಬನ್ನಿ ಬನ್ನಿ. ಪ್ರಭಾ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿ ಆಗೋ ಧರ್ಮನಂದನ. ಅಣ್ಣ ಇರುವೆ ನಾನು ಇರುವೆ ನಾನು ಬಿಡದೆ ನೀ ಕಾಯಿ ಕೇಶವ. ಇರುವೆ ನಾನು ಪರಿದೇಕೆ ಬಿಂಬಾನ ಹರಿಯೇ ನಿನಗೆ ಸರಿದೋರನು ನಿನ್ನ ಮೌನ ನನಗೆ. ಪರಿದೇಕೆ ಬಿಂಬಾನ ಹರಿಯೇ ನಿನಗೆ ಸರಿದೋರನು ನಿನ್ನ ಮೌನ ನನಗೆ. ಅಲ್ಲವರು ಯಾರಿಹರು ನಿನ್ನ ಮರ್ಮವ ಕೃಷ್ಣ ಹರಿ. ಅಲ್ಲವರು ಯಾರಿಹರು ನಿನ್ನ ಮರ್ಮವ ನೀ ಹೇಳುವುದಂತ ಆಕಾರವ. ನೀ ಹೇಳುವುದಂತ ಆಕಾರವ. ನಂಬಿರುವೆ ನಾನು ಬಿಡದೆ ನೀಗಾಗಿ ಓ ಕೇಶವ. ನಂಬಿರುವೆ ನಾನು ಮಾಧವ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯುತ್ತೆ. ನಡೆಯಿತು ಧರ್ಮನಂದನ. ಪಾಠಶಾಲಿ ಇಲ್ಲಿ ನನಗೆ ಸಾಧ್ಯವಿಲ್ಲ. ಅಗ್ಗಜರ ಅವರ ಇಚ್ಛೆಯಂತೆ ಅವರ ನಡೆಯಲ್ಲಿ ನನಗೆ ತೋರಿದನ್ನು ನಾನು ಮಾಡಿದೆನು. ಶಾಂತರಾಗಿ ಮೊದಲು ಪರಮಾತ್ಮನಿಂದ ರಾಜ್ಯಸಭೆ ಸಮಾಚಾರ ತಿಳಿದು ಆನಂತರ ತಮ್ಮ ಇಷ್ಟದಂತೆ ಆಗಲಿ. ಯದುಪತಿ, ಸಭೆಯಲ್ಲೇನೂ ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನೂ ತಡೆಯಲಾರೆ ರುಕ್ಮಿಣಿಪತಿ. ನಿನ್ನ ಈ ಸಮಸ್ತ ಮಾತುಗಳು ನನಗೆ ಬೇಡ. ಅಗ್ಗಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಹೋಗಿದ್ದುದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸ ನೆಪದಿಂದ ಅರ್ಜುನನು ಬಲೆ ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮ ಐವರಿಗೂ ಸೀರೆ ನುಡಿಸಲು ಅಪೇಕ್ಷಿಸುವಿಯಾ? ಯಾದವಾಗಲಿ ಪಾಂಡುಪುತ್ರರ ಮೇಲೆ ನಿಮಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ ನಿಲ್ಲಯ್ಯ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದಂತಹ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಪರಮಾತ್ಮ. ಭೀಷ್ಮ, ದ್ರೋಣ ಮುಂತಾದವರು. ದುರ್ಯೋಧನ ಆತನು ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆಯಾಗಿತ್ತು ಕೃಷ್ಣ. ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ಫಲವನ್ನು ನೀವೇ ಬುನಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುತ್ತಿಲ್ಲ. ಯಾಜ್ಞಶೈನಿ, ಪ್ರಾಣೇಶ್ವರ, ನೀನು ನಿರಾಸರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸದೇ ಬಿಡೆನು.
ಭೀಮಸೇನ, ನಿಲ್ಲಯ್ಯ, ನೀನು ನಿಜವಾಗಿಯೂ ಹಿಡಿಂಬಾಪತಿಯ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನಾಳುವುದು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನ ಚಲಿಸಬೇಡ. ಈ ಸಂಧಿಯ ಸುದ್ದಿಯೋ ನನಗೊಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿ ಆಗಿರಲಾರದು. ಹೇಳು ಕೃಷ್ಣ, ಏನ ಸಂದೇಶ? ನೀನು ಅದನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈ ಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನೀತಿನಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ ಬೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನೀನು ನನ್ನ ಪಾರ್ಶ್ವದಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದು ನಿನ್ನ ಅಪೇಕ್ಷೆಯಂತೆ. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಾದ್ರೂ ಹೇಳು ಕೃಷ್ಣ, ಏನೋ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಆಗಲಿ. ಯಾಜ್ಞಶೇಲಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿಮ್ಮ ಮಾತುಗಳನ್ನು ನಾನು ಮೀರುವೆನೆ ದೇವ. ಅದೇನೆಂದು ತಿಳಿಸು ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ದೇವ? ಪರಿಹಾಸ್ಯವಲ್ಲ ಸಹೋದರಿ. ಶತ್ರುಗಳ ಎಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲ. ಪ್ರಾಣೇಶ್ವರ, ಏನು ಹೇಳಿ ಸ್ವಾಮಿ? ಕೃಷ್ಣನ ಹೇಳಿದಂತೆಯೇ ನನ್ನ ಕರಗಳನ್ನು ಬಂಧಿಸು. ಆ ನಂತರ ನೀವು ನನ್ನ ಮೇಲೆ ಕೋಪಿಸಿಕೊಳ್ಳಬಾರದು. ಪಾಂಚಾಲಿ ಇಲ್ಲ. ಈಗ ಎಲ್ಲರೂ ಕೇಳಿ. ಭೀಮಸೇನನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಪರಮಾತ್ಮ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಆತನ ತಮ್ಮ ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯ ಮಾಡಿದನು. ಇಂತಹ ಸಾಹಸ ಅವರಿಗಲ್ಲದೆ ಮತ್ತಾರಿಗೆ ಬರುವುದು? ಪಾಂಚಾಲಿ, ಪ್ರಾಣೇಶ್ವರ, ನನ್ನ ಕೈಗಳನ್ನು ಬಿಚ್ಚು. ಆಗಲೇ ಹೇಳಿರುವೆನು, ನೀವು ನನ್ನ ಸದ್ಯಗೆ ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶೀಘ್ರವನ್ನೇ ಮುಟ್ಟಿತು. ಅಗ್ರಜ, ತಂದೆಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಎಲ್ಲರೂ ಕೇಳಿ. ದುಡುಕುತ್ತ ನುಡಿದ ಕೌರವನು ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯ ಕೇಳಿ. ಕಡೆಗೂ ಯುದ್ಧವ ಗೈವೆ ಕೊಡೆ ನಾರು ರಾಜ. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. ಕೊಡುವನು ರಾಜವ ನಾನು ಮಡಿದಾಗ ಎಂದ. ನೀನು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರ ರತಿಕರ ಘೋಷದಲ್ಲಿ ಎಂದು ಹೇಳಿದ. ಈ ಸಂದೇಹಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವನೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ನಾನು ಬಿಡಿಸುವುದಿಲ್ಲ. ಅಗ್ರಜ, ಧನಂಜಯ, ನೀವಾದರೂ ಬಿಚ್ಚಿ. ಏನು? ಯಾರು ಬಿಚ್ಚಿದಿಲ್ಲವು? ಬೇಡ, ನಾನು ಬಿಚ್ಚಿಕೊಳ್ಳೇನು. ನನ್ನ ಕಡೆ ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಕ್ರಿಯೆಯನ್ನು. ನಾನು ವಾಯುದೇವನ ಅಂಶದಿಂದ ಜಯಿಸಿದ್ದ ನಿಜವಾಗಿದ್ದರೆ
ವೀರಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿದೆ ಸತ್ಯವಾಗಿದ್ದರೆ ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆತನ ದುಶ್ಯಾಸನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿ ಬಿಡಿ ಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನ ತೊಡೆಯ ಈ ನನ್ನ ಗದಾಧರನಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಹೆಣದಿಂದ ಹೊತ್ತು ಪುಡಿ ಪುಡಿ ಮಾಡಿದ್ದು ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಪ್ತಾಸ್ವರಾರು ಪ್ರಥಮರು ಪ್ರಚಂಡ ಕಶ್ಯಪಾತ್ಮಜ ಶ್ವೇತವರಣ ಸಂಭೋ ಹರಲಾಗದ ಗೋಲ ಸಂದೇಹದಾತ್ರೆಯನ್ನುಳಿದಿದೆ ಹರಲಾಗದ ಗೋಲ ಸಂದೇಹದಾತ್ರೆಯನ್ನುಳಿದಿದೆ ಮನದ ಮೂಡಿದ ಅಂಧಕಾರವ ಮನದ ಮೂಡಿದ ಅಂಧಕಾರ ಬೆಳಗಿಸುವುದು ದಾಸರ. ಬಂಧು ಬಾಂಧವರೆಂಬ ಪಾಸಗೆ ಎಂದಿಸಿದೆ ಮುಂದೆ ಪಾಪನು. ಬಂಧು ಬಾಂಧವರೆಂಬ ಪಾಸಗೆ ಎಂದಿಸಿದೆ ಮುಂದೆ ಪಾಪನು. ಸೋದರಯ ಗೈಯದೆ ಸೋದರಯ ಗೈಯದ ಶಾಂತಿ ನೀಡು ಸಮಾಧಾನ. ಶಾಂತಿ ನೀಡು ಸಮಾಧಾನ. ನಾಯಕ ಗೋರ ಸಂದೇಹ ಭಾಸ್ಕರ ಭಾಸ್ಕರ ಓಂ ನಮ ಸೂರ್ಯದೇವಾಯ. ಕಂದ ಕಂದ ಯಾರು ನನ್ನ ಏಕಾಂಗ್ರತೆಯನ್ನು ಭಂಗಪಡಿಸಿದ್ದ ನೀನ್ಯಾರು ತಾಯಿ? ಈ ನಿರ್ಪಕ್ಕೆಗಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ ಅರ್ಜುನನ ತಾಯಿ. ಅಮ್ಮ ನೀನೇನಾ ಹೌದು ಮಗನೇ. ನನ್ನ ಹಡದ ಮಾತೆಯೇ
ನಾನು ಮಾಡಿದ ಅಪರಾಧವನಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಗಳು ಸಹ ತಿನ್ನದೆ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಮಮತೆಯಿಂದ ಸಾಕಿ ಸಲಗುತ್ತಿರುವವು. ಹೀಗಿರುವಾಗ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಈ ಆಳಿಸುತ್ತಿರುವಾಗ ನೀನಿದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತಲ್ಲ ತಾಯಿ. ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು, ನೀನು ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂದು ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಹೇಗೆ ತಾನೇ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಮಗನೇ, ನೀನು ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿಯು ನನ್ನ ಮನಸ್ಸಿಗೆ ನಿನ್ನ ಒಂದೊಂದು ಮಾತುಗಳು ಶೂಲದಂತೆ ಇರುವುದು. ಕರ್ಣ,
ಬಾಲ್ಯದಲ್ಲಿ ನಿನಗೆ ಮಾಡಿದ ಅನ್ಯಾಯಕ್ಕಾಗಿ ನಾನೆಷ್ಟು ನೊಂದೆನೋ, ಸಂಕಟ ಪಟ್ಟೆನೋ, ಎಷ್ಟು ಕಣ್ಣೀರಿಟ್ಟೆನೋ ಅದು ನನ್ನೊಬ್ಬಳಿಗೆ ಮಾತ್ರ ಗೊತ್ತು ಕಂದ. ಇದುವರೆಗೂ ನೀನು ಜೀವಿಸಿದ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಕೃಷ್ಣೆಯಿಂದ ವಿಚಾರ ತಿಳಿದುಕೊಂಡು ನಿನ್ನನ್ನು ನೋಡಲು ಓಡೋಡಿ ಬಂದೆ. ಆದರೆ ಕರ್ಣ, ಬಾಲ್ಯದಲ್ಲಿ ಅದೆಷ್ಟು ಜನರು ನಿನ್ನನ್ನು ಏನ ಕುಲದವನು ಸೂತ ಕುಲದವನೆಂದು ಹಾಡಿಕೊಂಡು ಛೇ ಥೂ ಎಂದು ನಕ್ಕರೋ ಏನು. ಅದೆಲ್ಲದಕ್ಕೂ ನಿನ್ನ ಎತ್ತ ತಾಯಿಯೇ ಕಾರಣ. ಅದರಿಂದಾಗಿ ಅದೆಷ್ಟು ಸಂಕಟಪಟ್ಟಿಯೋ, ಅದೆಷ್ಟು ನೊಂದುಕೊಂಡಿಯೋ ಏನೋ. ಅದಕ್ಕೆಲ್ಲ ಕಾರಣವಾದ ಈ ನಿನ್ನ ತಾಯಿಯನ್ನು ಕ್ಷಮಿಸಿಬಿಡು ಮಗನೇ, ಕ್ಷಮಿಸಿಬಿಡು. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಷ್ಠವಲ್ಲ ತಾಯಿ. ನಾನು ಹತಭಾಗ್ಯನು, ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡುವೆ ತಾಯಿ. ಮಗುವೆ, ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಪಾಂಡವರಲ್ಲವೇ ಸುಪುತ್ರ ಶಾಲಿಗಳು. ಕರ್ಣ, ಹಾಗಿದ್ದು ಆದ ನನಗೆ ಅಂತ ಭಾಗ್ಯ ಎಲ್ಲಿಂದ ಬರಬೇಕು ತಾಯಿ. ಕಂದ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಹಾಗಿದ್ದು ಹಾಗೆ ಹೋಯಿತು. ಇನ್ನಾದರೂ ನಿನ್ನ ಸಹೋದರರಾದ ಪಾಂಡವರಲ್ಲಿ ಸೇರಿಕೊಂಡು ಸುಖವಾಗಿ ಬಾಳು. ವೈರಿಗಳಾದ ಕೌರವರಲ್ಲಿ ಸೇರಿಕೊಂಡು ಅವರಿಗೆ ಕೇಳೆಣಿಸಬೇಡ ಕಂದ. ಸೌಮಾತ್ರ ದಾನ ಮಾಡು ಮಗನೇ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಕಂದ, ನಿನ್ನ ಎತ್ತ ತಾಯಾದ ನಾನೇ ನಿನ್ನಲ್ಲಿ ಸೆರೆಗೊಂಡು ಬೇಡುತ್ತಿರುವನು ಮಗನೇ. ದಯವಿಟ್ಟು ಭಿಕ್ಷ ಪ್ರದಾನ ಮಾಡು ಕಂದ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು, ಪರದಾತನನ್ನು ತೊರೆಯುವುದೇ? ಆತನು ನನ್ನನ್ನು ನಂಬಿ ವಿದ್ಯೆ ಓಡಿರುವಾಗ ನನ್ನಿಂದಲೇ ಆ ಕಾರ್ಯವನ್ನು ಸಾಧಿಸಬೇಕಾಗಿರುವ ಆತನ ಕಾರ್ಯವನ್ನು ಸಾಧಿಸಬೇಕಾಗಿರುವಾಗ ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡಿಯಾಗುವುದಿಲ್ಲವೇ ತಾಯಿ? ಇದರಿಂದ ನಮ್ಮ ತಂದೆ ತಾಯಿ ನರಕಕ್ಕೆ ಬೀಳದಿರಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನೆಂದ ನೀಚನೆಂದು ಜನಿಸುತ್ತಿದ್ದಾರೆ. ನಿಶ್ಚಯ ಕಂದ. ಇಂಥ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನು ಹಿತ ಬೋಧನೆ ಮಾಡುತ್ತಾಯಿ. ನಿಶ್ಚಯ ಕಂದ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರನ್ನು ಕಾಪಾಡಬೇಕಾದ ಹಿರಿಯವನಾದ ನಿನ್ನ ಕರ್ತವ್ಯ, ನಿನ್ನ ಧರ್ಮವಲ್ಲವೇ? ನೀವು 6 ಜನರು ಸೇರಿಕೊಂಡು ಹಸ್ತಿನಾವತಿಯ ರತ್ನ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುವುದನ್ನ ಎತ್ತ ತಾಯಾದ ನಾನು ನೋಡಿ ಸಂತೋಷ ಪಡಬಾರದೇ ಕರ್ಣ? ಅಮ್ಮ, ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲ. ಎಳತನದಲ್ಲಿ ನಿಷ್ಕರಣೆಯಿಂದ ಸಾಕಿ ಸಲಗಿದ ಸೊಸೆಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ? ಮಮ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ತಾಯಿ? ಭಯವೆಲ್ಲಿದು ಅಮ್ಮ? ಭಯವೆಂತು ಜನನಿ ನಿನಗೆ, ಶ್ರೀ ಹರಿಯು ಪಾಂಡವನ ನೆರವಿನಿರಲು. ಭಯವೆಂತು ಶ್ರೀ ಹರಿಯು ಪಾಂಡವನ ನೆರವಿನಿರಲು. ಬಿಡು ಚಿಂತ ಮನದಿ ಜನನಿ, ಬಿಡು ಚಿಂತ ಮನದಿ ಜನನಿ. ಅಮ್ಮ ಕರ್ಣ, ಸ್ವಯಂವರದಿ ಶ್ರೀ ಹರಿಯು ಪಾಂಡವನ ಸ್ವಯಂವರದಿ ಶ್ರೀ ಹರಿಯು ಪಾಂಡವರ ಪತ್ನಿಯಾಗಿಸಿದ
ನೆರವಾಗಿರಲು ಭಯವೆಂದು ಜನನಿ ನಿನಗೆ ಶ್ರೀತಾಂಡವರ ನೆರಳಿನಿರಲು ಬಿಡು ಚಿಂತ ಮನದಿ ಜನನಿ ಬಿಡು ಚಿಂತ ಮನದಿ ಜನನಿ. ಭಯಪಡಬೇಡ ಎಂದು ಹೇಳುತ್ತಿರುವೆಯ, ಆದರೆ ಲೋಕೈಕ ವೀರನಾದ ನೀನು ಮತ್ತಾಸೆಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ನಾನು ಭಯಪಡದೆ ಹೇಗಿರಲು? ಹೋಗಲಿ ಬಿಡು, ಅವರೊಡನೆ ಕೂಡಿ ಬಾಳುವ ಇಚ್ಛೆ ನನಗಿಲ್ಲದಿದ್ದರೆ ಹೋಯಿತು. ಆದರೆ ಯುದ್ಧದಲ್ಲಿ ಆದರೂ ಪರಾತ್ಮಕನಾಗಿ ಬಿಡು ಮಗನೇ. ಅಮ್ಮ, ಈ ಕರ್ಣನು ಅಂತಹ ನೀಚನೆಂದು ಭಾವಿಸಿರುವೆ ತಾಯಿ. ಪೌರುಷ ಇರುವ ತನಕ ಹೋರಾಡಿ ಅವನನ್ನ ಸ್ವಾಮಿಗಾಗಿಯೇ ಮರಿಬೇಕು. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬೆಲ್ಲ ತಾಯಿ. ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಸಿ ಬಿಟ್ಟಾಗ ಕುಲಹೀನರನ್ನು ಉದ್ಧರಿಸಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಇದ್ದ ಹೂಡಿರುವಾಗ ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ. ಸರ್ವದಾ ಆಗಲಾರದು, ನಾನು ಪರಮುಖಲಾಗಲಾರೆ. ಹೋಗಲಿ ಬಿಡು, ನಿನ್ನನ್ನು ಹೆಚ್ಚಾಗಿ ತೊಂದರೆಗೊಳಿಸಲಾರೆ. ಆದರೆ ಯುದ್ಧ ರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಮಗನೇ, ಅವರನ್ನು ಉಳಿಸಿಕೊಡು ನನಗೋಸ್ಕರವಾಗಿ. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವನು, ಆದರೆ ಅರ್ಜುನನು ಏನಂದೆ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡು ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸದಾವಕಾಶ ಇರುವುದು. ಒಂದು ವೇಳೆ ಅರ್ಜುನನಿಂದ ನಾನೇ ಮೃತಪಟ್ಟರು, ನನ್ನಿಂದ ಅರ್ಜುನನೇ ಮೃತಪಟ್ಟರು, ನಿನಗೆ 5 ಮಕ್ಕಳು ಉಳಿದರು ತಾಯಿ. ಅಯ್ಯೋ, ಅರ್ಜುನನ ಮೇಲೆ ಏಕಪ್ಪ ನಿನಗೆ ಎಷ್ಟೊಂದು ದ್ವೇಷ. ಹೋಗಲಿ ಬಿಡು, ಆಯುಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಅದೇ ಎತ್ತ ಹೊಟ್ಟಿಗೆ ಸಂತೋಷ. ಆದರೆ ಕರ್ಣ, ಕೊನೆಯದಾಗಿ ಒಂದೇ ಒಂದು ಮಾತನ್ನು ಕೇಳುತ್ತೇನೆ, ಅದನ್ನಾದರೂ ನಡೆಸಿಕೊಡುವಿಯಾ ಮಗನೇ? ಹೇಳಮ್ಮ, ಈ ಕಣ್ಣನು ನಿನ್ನನ್ನೊಂದು ಮಾತನ್ನು ನಡೆಸಲಾಗದ ಕಡು ಪಾಪಿ ಎಂದು ಭಾವಿಸಿರುವೆಯ? ಆಗಲಿ ತಾಯಿ, ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಅಮ್ಮ, ನುಡಿಯುವುದಂ ನಡೆಸಲಾಗದ ಕಡುಕೂಲದ ಈ ಕಣ್ಣ ಕೇಳೆನ್ನ ಚೂರತನುದಂ ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಚಿಂತೆಯನು ಮಾತೆಯೇ, ನಡೆಸುವುದು ನಿನ್ನಾಣೆ ಧರ್ಮಗನಾಣೆ ಮೊತ್ತಿತನಾಣೆ ಜನನಿ. ಹಾಗಾದರೆ ಕೇಳು ಮಗನೇ, ಕೇಳು. ತೊಟ್ಟ ಬಾಣವನ್ನು ತೊಳೆದಿರು ಮಗನೇ, ಕಟ್ಟ ಕಡೆಯ ತನಕ. ತೊಟ್ಟ ಬಾಣವನ್ನು ತೊಳೆದಿರು ಮಗನೇ, ಕಟ್ಟ ಕಡೆಯ ತನಕ. ಕರ ಮುಗಿದು ಬೇಡವೆನು ಮನ್ನಿಸು ಮಾತೆಯ ನೇರ ಪ್ರಾಣ ಫಲಕ. ತೊಟ್ಟ ಬಾಣವನ್ನು ತೊಳೆದಿರು ಮಗನೇ, ಕಟ್ಟ ಕಡೆಯ ತನಕ. ಕರ ಮುಗಿದು ಬೇಡವೆನು
ಮಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿದು ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ದೊಡ್ಡ ಭಾರವನ್ನು ಪುನಃ ತರಬೇಡವೆಂದು ವಾಗ್ದಾನ ಮಾಡಿರುವನು. ಹಾಗಲಿ ಪ್ರಪಂಚ ದೈವ ಎಲ್ಲವೂ ಸಂಖ್ಯೆ ಮಾಡುತ್ತಿರುವವು. ಮಾಡಲಿ, ಪೌರುಷ ಇರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವನು. ಅಮ್ಮ, ಉಳಿದಿದ್ದು ದೈವವಿಚ್ಛೆ. ಅಮ್ಮ, ಶ್ರೀಕೃಷ್ಣರ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನೂ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತೆ ಆಗಲಿ. ಹೋಗಿ ಬಾ ತಾಯಿ, ಹೋಗಿ ಬಾ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವಿಂದ ಎಂದಾಯ್ತು. ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ ನನ್ನ ಕಡೆಯದಾಗಿ ನನ್ನದೊಂದು ಮಾತನಾದರೂ ನಡೆಸಿಕೊಡು ತಾಯಿ. ಕೇಳು ಮಗನೇ, ಕೇಳು. ನನ್ನ ಪ್ರಾಣ ಬೇಕಾದ್ರೂ ನೀಡುತ್ತೇನೆ, ಕೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯೋ ತನಕ ನಾನು ನಿನ್ನ ಮಗನನ್ನ ವಿಚಾರವನ್ನು ಯಾರಲ್ಲಿ ದೈವವಶ ಈ ಯುದ್ಧದಲ್ಲಿ ನಾನೇನಾದರೂ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿನಿಂದಲೇ ನನ್ನ ಉತ್ತರ ಮಾಡಿಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವನು ತಾಯಿ. ಅಯ್ಯೋ ಇದೇ ನೀನೆಷ್ಟೊಂದು ಕ್ರೂರಿ. ರಣರಂಗದಲ್ಲಿ ಒಂದೇ ತಾಯಿ ಮಕ್ಕಳು ಒಬ್ಬರಿಗೊಬ್ಬರು ಒಡೆದಾಡಿ ಬಡೆದಾಡಿ ಸಾಯಬೇಕೆ? ಈ 6 ಜನರಲ್ಲಿ ಯಾರಿಗೆ ನೋವಾದ್ರೂ ನನಗೆ ತಾನೇ ನೋವಾಗುವುದು. ಇವರಲ್ಲಿ ಯಾರಿಗೆ ಸಾವು ಬಂದರೂ ನಾನೇ ತಾನೇ ಕಣ್ಣೀರಿಡಬೇಕು. ಅಯ್ಯೋ, ಈ ಸಂಕಟ ನಾಶಗಳಿಂದಲೇ ಈ ಸಾಮ್ರಾಜ್ಯ ಉಳಿಯುವಂತಾದರೆ ಅಂತ ಸಾಮ್ರಾಜ್ಯವೇ ಸರ್ವನಾಶವಾಗಿ ಹೋಗಲಿ, ಅಂತ ಸಾಮ್ರಾಜ್ಯವೇ ಸರ್ವನಾಶವಾಗಿ ಹೋಗಲಿ. ಅಯ್ಯೋ, ಪ್ರಪಂಚದಲ್ಲಿ ದೈವ ಬಲವಿಲ್ಲದವನು ಬದುಕಿದ್ದು ವ್ಯರ್ಥ. ಹೀಗಲೇ ಇದ್ದ ಭೂಮಿಗೆ ಹೋಗಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದು ಪೌರುಷ ಇರುವ ತನಕ ಓಡಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವನು. ಉಳಿದಿದ್ದು ದೈವವಿಚ್ಛೆ. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದಿದ್ದು. ವಿಧಾನ ನಾಟಕ ಬಲ್ಲವರ ಮಾನವ ಜೀವ ಬಹುಂದ ಕಾರ ಎಲ್ಲ ಗೈ